ನಾರ್ಮಲ್ ಕಲರ್ಗಿಂತ ಬೆಳ್ಳ ಕಾಣಿಸ್ತಾ ಇದ್ದೀನಲ್ಲ. ಸಂಭವ ಏನು ಅಂತಂದರೆ ಪಾಪ ಏನು ಗೊತ್ತಾ, ಇದ್ರ ಪಾರ್ಟ್ನರ್ ಹೋದಾಗಿಂದನೂ ತುಂಬ ಕಿರ್ಚ್ತಾನೇ ಇದೆ. ಡೈಲಿ ಈ ಥರ ಕಿರ್ಚ್ಕೊಂಡೇ ಇದೆ. ನೆನ್ನೆ ನೈಟ್ ಮಾತ್ರ ಸಖತ್ ಗೋಲ್ ಕೊಟ್ಬಿಡ್ತು. ಐ ಡೋಂಟ್ ನೋ ವೈ ಅಂತಲ್ಲ, ಯಾಕೆ ಅಂತಂದರೆ ಅದ್ರ ಪಾರ್ಟ್ನರ್ ಇಲ್ಲ. ಸೊ ಇವಾಗ ಏನು ಗೊತ್ತಾ, ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ. ನಾನು ಆಗಲೇ ಎದ್ದೆ, ಬಟ್ ಆಚೆ ಬರಲಿಲ್ಲ, ನನಗೆ ಮಲಗಿದ್ದೆ, ಸುಮ್ಮನೆ ಮಲ್ಕೊಂಡಿದ್ದೆ. ಇವಾಗ ನನ್ನ ರೂಮ್ಮೇಟ್ ಇವಾಗ ಎದ್ರು. ಅವ್ರು ಎದ್ದ ತಕ್ಷಣ ಹಿಂಗೆ ಆಚೆ ಬಂದು ನೋಡೋ ಮಸ್ತಾಗೈತೆ ಅಂತಂದರು. ಏನು ಅಂತ ನೋಡ್ತೀನಿ, ಫುಲ್ಲು ಫಾಗ್ ಕವರ್ ಆಗ್ಬಿಟ್ಟೈತಿ ಇಲ್ಲುವೆ. ಅಂದರೆ ನಾವು ನೋಡಿದ ಥರನೇ ಕಾಣಿಸ್ತಾ ಅನ್ನೋದು ಡೌಟು. ಒಂದು ಗುಡ್ ಮಾರ್ನಿಂಗ್ ಹೇಳಿ ಆಯಿತು. ಸೊ ಇವತ್ತು ಎದ್ದ ತಕ್ಷಣವೇ ಫುಲ್ಲು ಫಾಗ್ ಕವರ್ ಆಗಿರೋದು ನೋಡ್ದು. ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂತಲ್ಲ, ಮಸ್ತ್ ಐತೆ. ಬಾವಿಲಿ ನೀರು ತುಂಬ ಐತೆ ಅಂತ ಗೊತ್ತಿಲ್ಲ. ಮಳೆ ಇನ್ನೂ ಬೀಳ್ತಾ ಐತೆ, ನೈಟಿಂದನೂ ಐತೆ, ಇವಾಗಲೂ ಐತೆ. ನಿಂತಿಲ್ಲ ಅನಿಸುತ್ತೆ ಮಳೆ. ನಿಂತಿಲ್ವ ನಿದ್ರೆ ಆದಮೇಲೆ ಯಾರಿಗೆ ಗೊತ್ತು. ನೈಟು ಮಳೆ ಇತ್ತು, ಇವಾಗಲೂ ಮಳೆ ಐತೆ, ಗೊತ್ತಿಲ್ಲ. ಇವಾಗ ನೋಡಬೇಕು. ನಾವು ಇವಾಗ ಬೇಗ ಫುಡ್ ಪ್ರಿಪೇರ್ ಮಾಡಿಬಿಟ್ಟು ಅದು ಹೋಗ್ಬಿಟ್ಟು ನಮ್ಮ ಗಾರ್ಡಿಗೆ ಫೋನ್ ಮಾಡಿ. ಇವಾಗ ಅಲ್ಲಿ ಬೆಳೆದಿರೋ ಒಂದು ಪರಂಗಿ ಹಣ್ಣನ್ನ ಕಿತ್ತು, ಹಣ್ಣಲ್ಲ ಕಾಯಿನ ಕಿತ್ತು ಪರಂಗಿ ಐಟೊಣ್ಣು ಸಾರು ನೇಮ್ ಗೊತ್ತಿಲ್ಲ. ಸೊ ಅದನ್ನು ನಾವು ಪರಂಗಿ ಸಾರು ಅಷ್ಟೇ. ಇವಾಗ ನಾನು ಇನ್ನೇನು ಹೇಳಿ ನಂಗೆ ಗೊತ್ತಿಲ್ಲ. ಪರಂಗಿ ಸಾರು ಮಾಡಿ ತಿಂದು ನಾವು ಹೋಗಿ ನಮ್ಮ ಗಾರ್ಡಿಗೆ ಫೋನ್ ಮಾಡಿ ಇವತ್ತೇನಾದ್ರು ಮಳೆ ಐತೆ ಅಂತ ಹೇಳ್ತೀವಿ. ಏನೋ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ. ಓಕೆ, ಏನಾರಿದ್ದರೆ ಕಂಟಿನ್ಯೂ ಮಾಡ್ತೀವಿ. ಪಾಪ ನಮ್ಮ ಬೆಕ್ ಮರಿ ತುಂಬ ಫೀಲಿಂಗಲ್ಲಿ ಐತೆ. ಯಾರ ಜೊತೆ ಸೇರ್ತಾ ಇಲ್ಲ. ಅದು ಫುಲ್ಲು ಇಡೀ ಕ್ಯಾಂಪ್ ಸುತ್ತನೇ ತಿರುಗ್ತಾ ಇದೆ. ಅದರ ಭಾಳ ಸಂಗಾತಿಗೋಸ್ಕರ ಹುಡಿಕೊಂಡು ಬಟ್ ಅದಕ್ಕೆ ಗೊತ್ತಿಲ್ಲ ಅದು ಇಷ್ಟೊತ್ತಿಗೆ ಯಾರ ಮನೇಲಿ ಬೆಂದು ಸಾರಾಗಿ ತಿಂದ್ರೋ ಇಲ್ಲ ಗೂಬೆ ಎತ್ಕೊಂಡೋಯ್ತೋ ಏನು ಅಂತ. ತತ್ರ ಒಂದು ವಾರ ಆಯಿತು ಪಾಪ. ಒಂದು ವಾರದಿಂದನೂ ಅದೇ ಥರ ಕಿರ್ಚ್ಕೊಂಡೇ ಐತೆ ಅದು. ನಾವೇನು ಮಾಡೋಕ್ಕೈತದೆ. 1 hour later. ಇದು ನಾವು ಡೈಲಿ ದಾಟೋದು ಬಟ್ ಇವಾಗ ನೀರು ಜಾಸ್ತಿ ಆಗ್ಬಿಟ್ಟು ಇದೇ ಒಂದು ಚಿಕ್ಕ ವಾಟರ್ ಫಾಲ್ಸ್ ಥರ ಆಗ್ಬಿಟ್ಟೈತೆ. ಈ ಥರ ಇವಾಗ ಈಚ್ ಹೊಡಿಬೇಕಷ್ಟೇ ನಾವು. ಇವಾಗ ಅಲ್ಲಿಂದ ರಿವರ್ ರಾಫ್ಟಿಂಗ್ ಮಾಡಿಕೊಂಡು ಇಲ್ಲಿ ಬಂದು ಮುಳುಗಿ ಎದ್ದು ವಾಪಸ್ ಹಿಂಗೆ ಮುಂದೆ ಹೋಗೋಣ ಅಂತ ಇವಾಗ ಅಡ್ವೆಂಚರ್ ಆಗಿರುತ್ತೆ ಅಂತೀರಲ್ವಾ. ಅದಕ್ಕೆ ಇವಾಗ ನಾವು ರಿವರ್ ರಾಫ್ಟಿಂಗ್ ಬೋಟು ಅಲ್ಲಿ ಐತೆ, ಈಸ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಆಗ್ತಾಯಿದ್ದೀವಿ. ಈಸ್ಕೊಂಬಂದು ರಿವರ್ ರಾಫ್ಟಿಂಗ್ ಗ್ಯಾರಂಟಿ. ಸಂಭವ ಏನು ಅಂತಂದರೆ ಇವಾಗ ಅವ್ರು ಹೋಗ್ತಾ ಇರೋ ಥರ ನಾನು ಹೋಗ್ಬೇಕು ಬೇಗ. ಬಟ್ ಈ ಕಾಡ್ದೊಳಗಡೆ ಸಂಭವ ಏನು ಅಂತಂದರೆ ಆಯ್ತಾ ಇಲ್ಲ, ಇಲ್ಲಿ ನಡೆಯೋಕೆ ಆಯ್ತಾ ಇಲ್ಲ ಸ್ಪೀಡಾಗಿ. ಅವ್ರು ನೋಡಿ ಹೋಯ್ತವ್ರೆ ಅಮ್ಮ, ಹಿಂಗೆ ಫುಲ್ಲು ಜಾರ್ತಾ ಇದೆ. ಏನು ಮಾಡೋದು ಅಂತ ಬೇರೆ. ಇವರು ಈ ರೋಡಲ್ಲಿ ಹಿಂಗೆ ಹೋಗ್ಬಿಟ್ರು. ಯಾರು ಅಂತಂದರೆ ನಮ್ಮ ಗಾರ್ಡು ಮತ್ತು ನಮ್ಮ ಗಣೇಶನ ಇಬ್ಬರೊಳಗೆ ಹಿಂಗೆ ಹೋದರು. ಅಲ್ಲಿ ಕೊಡೆ ಕಾಣಿಸ್ತೈತಾ, ಅಲ್ಲಿದ್ದಾರೆ ನಾವಿವಾಗ. ಬಟ್ ಏನು ಸಂಭವ ಅಂತಂದರೆ ಇಲ್ಲೂ ಮಸ್ತಾಗೈತೆ ಗುರು. ಇಲ್ಲಿ
ಸೂಪರಾ, ಮಸ್ತಾ, ಚೆನ್ನಾಗೈತಾ? ಸೊ ಇಂಥ ಸಿಚುವೇಷನಲ್ಲಿ ನಾನು ಹೋಗ್ಬೇಕು. ಇವಾಗ ನಾನು ಇಂಥ ಜೋರು ಮಳೆ ಬಂತು ಅಂದ್ರೂ ನಾನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಂದು ವಾಟರ್ ರೆಸಿಸ್ಟೆಂಟ್ IP67 ರೇಟಿಂಗ್ ಐತೆ. ಸೊ ಮಳೇಲಿ ನಾನು ವೀಡಿಯೋ ಮಾಡಿದ್ರು ನಂಗೆ ಏನೂ ಆಗೋಲ್ಲ, ನನ್ನ ಫೋನ್ಗೆ ಏನೂ ಆಗೋಲ್ಲ. ಅರ್ಧ ಗಂಟೆ ನೀರೊಳಗಡೆ ಮುಕ್ಕಿದ್ರೂ ನನ್ನ ಫೋನ್ಗೆ ಏನೂ ಆಗೋಲ್ಲ. ಇಲ್ಲಿ ಎಲ್ಲ ಇದ್ದರಿ. ಇದು ಇನ್ನೊಂದು ಜಾಗ, ನಾವು ಆ ಕಡೆ ದಾಟಬೇಕಾಗಿರೋ ಜಾಗ. ಅವ್ರು ಇನ್ನೂ ಅಲ್ಲೇ ಇದ್ದಾರೆ. ಅಮ್ಮ मेरा फ़ोन वाटर रेसिस्टेंट है. तो तोರಿಸಿ ಮಕ್ಕ ತೋರಿಸಿ. ನೀರಾಗಿದ್ರು